ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮತ್ತು ಈ ಒಂದು ವಿಡಿಯೋದಲ್ಲಿ ನಾವು ಏನು ನೋಡಪ್ಪ ಅಂದರೆ NMMSಗೆ ಸಂಬಂಧಪಟ್ಟಂತಹ ಎನಾಲಜಿ ಆಫ್ ಸಿರೀಸ್ ಎನ್ನುವ ಒಂದು ಇದನ್ನಂತ ನೋಡೋಣ. ಈ ಚಿತ್ರಗಳ ಸಾಮ್ಯತೆ, ಇದರಿಗೆ ಏನಪ್ಪ ಅಂದರೆ ಚಿತ್ರಗಳ ಒಂದು ಸಾಮ್ಯತೆ ಇರುವಂತಹದ್ದು. ಇದರಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ಸೂಚನೆಗಳನ್ನು ಓದೋಣ. ನಿಮಗೆ ಆದಷ್ಟು ಇದೆಲ್ಲ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಆದರೂ ಕೂಡ ನಾನು ಒಮ್ಮೆ ಹೇಳಲು ಇಷ್ಟಪಡ್ತೀನಿ. ಸೂಚನೆಗಳನ್ನು ನೋಡೋಣ. ನೀಡಿರುವ ಪ್ರಶ್ನೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಯಲ್ಲಿಯೂ ಮೊದಲ ಎರಡು ಆಕೃತಿಗಳಿಗೆ ಸಂಬಂಧವಿರುತ್ತದೆ. ಇದೇ ಸಂಬಂಧವಿರುವ ಎರಡು ಆಕೃತಿಗಳಲ್ಲಿ ಒಂದನ್ನು ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಆಕೃತಿಯನ್ನು ಆಯ್ಕೆ ಮಾಡಿ. ಇದು ಇಂಗ್ಲೀಷ್ನಲ್ಲಿದೆ, ನೀವು ಇಂಗ್ಲೀಷ್ನಲ್ಲಿ ಕೂಡ ಓದ್ಕೋಬೋದು. ಕನ್ನಡ ಮೀಡಿಯಮ್ ಅವ್ರಿಗೆ ಕನ್ನಡದಲ್ಲಿ ಕೂಡ ಓದ್ಕೋಬೋದು. ಫಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೊರಿ. ಕರೆಕ್ಟಾಗಿ ಇದನ್ನು ಅರ್ಥ ಮಾಡ್ಕೊರಿ. ಇದು ನೋಡ್ರಿ, ಫಸ್ಟ್ ಒಂದು ಚಿತ್ರ ನೋಡ್ರಿ, ಸೆಕೆಂಡ್ ಒಂದು ಚಿತ್ರ ನೋಡ್ರಿ. ಏನಪ್ಪ ಇದರಲ್ಲಿ ಡಿಫ್ರೆಂಟ್ ಅಂತಂದರೆ ಏನಿಲ್ಲ, ನಾನು ಕರೆಕ್ಟಾಗಿ ಹೇಳ್ಬಿಡ್ತೇನೆ ರೀ. ಈ ಮೇಗಿಲ್ದೇನು ಲೈನ್ ಐತಲ್ಲ, ಈಗ ಈ ರೀತಿ ಐತಲ್ಲ, ಇದನ್ನು ಇವರು ಇಲ್ಲಿ ಉಲ್ಟಾ ಮಾಡಿದ್ದಾರೆ. ಹೌದಾ? ಈ ರೀತಿ ಇದನ್ನು ಇವ್ರು ಏನು ಮಾಡಿದಾರಪ್ಪ ಅಂತಂದ್ರೆ ಈ ರೀತಿಯಾಗಿ ಉಲ್ಟಾ ಮಾಡಿದ್ದಾರೆ. ಆ ಒಳಗೆಲ್ಲ ಒಂದು 3 ಆಯಾಮದ ಆಕೃತಿ ಏನಿದೆಯಲ್ಲ, ಅದನ್ನು ಇದು 3 ಆಯಾಮದ ಆಕೃತಿ ಇದ್ದದ್ದನ್ನು ಮುಂದಿನ ಒಂದು ಆಯಾಮ ಯಾವುದಪ್ಪ ಅಂತ 4 ಅಂದರೆ ಅದು ಸ್ಕ್ವೇರ್ ಆಗಿ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಲಾಜಿಕ್ ಇಲ್ಲಿ ಹೊಂದಿತ್ತು. ಓಕೆನಾ? ಈಗ ಈ ಪ್ರಶ್ನೆಗೆ ಏನಂತ ಹುಡುಕೋಣ. ಈ ಪ್ರಶ್ನೆಯಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ 4 ಇಲ್ಲಿ ತ್ರಿಭುಜ ಈ ರೀತಿ ಕೊಟ್ಟಿದ್ರೆ, ಹಾಗಾದರೆ ಇದನ್ನು ಯಾವ ರೀತಿ ಮಾಡ್ಕೋಬೇಕು? ಈ ರೀತಿ ಮಾಡ್ಕೋಬೇಕು. ಯಾವ ರೀತಿಪ್ಪ ಅಂತಂದ್ರೆ ಈ ರೀತಿ ಮಾಡ್ಕೋಬೇಕು. ಅದಾಗಿಂದ ಇಲ್ಲಿ ಏನಪ್ಪ ಅಂದ್ರೆ 4 ಆಯಾಮ ಕೊಟ್ಟಿದ್ದಾರೆ. 4 ಆಯಾಮ ಇದ್ದಿದ್ದನ್ನು ನಾವು ಏನು ಮಾಡ್ಕೋಬೇಕು? 5 ಆಯಾಮದ ಆಕೃತಿಯನ್ನು ಮಾಡ್ಕೋಬೇಕು. ಹಾಗಾದರೆ ಆಪ್ಷನ್ನಲ್ಲಿ 1ನೇ ಆಪ್ಷನ್ 3 ಇದೆ, 2ನೇ ಆಪ್ಷನ್ 5 ಇದೆ, ಆದರೆ ತ್ರಿಭುಜ ಮಾತ್ರ ಮೇಲಿದೆ. ಇದು ಕೂಡ ಅಲ್ಲ, ಇದು ಕೂಡ ಅಲ್ಲ, ಇದು ಕೂಡ ಅಲ್ಲ. ಹಾಗಾದರೆ ಆಪ್ಷನ್ ಡಿ, ಏಕೆಂದರೆ ತ್ರಿಭುಜನು ಕೆಳಗಿದೆ ಮತ್ತು ಒಳಗೆ ಆಯಾಮದ ಆಕೃತಿಯೂ ಕೂಡ ಇದೆ. ಅದೆಲ್ಲ ಫಸ್ಟ್ ಕ್ವಶನ್ ಹೇಗೆ ಸಾಲ್ವ್ ಮಾಡಿದೆವಲ್ಲ, ಇದೇ ರೀತಿ 2ನೇ ಕ್ವಶನನ್ನು ಕೂಡ ಸಾಲ್ವ್ ಮಾಡೋಣ. 2ನೇ ಕ್ವಶನ್ ಏನಪ್ಪ ಅಂತಂದ್ರೆ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ. ಇಲ್ಲಿ ಒಂದು ಚೌಕ ಕೊಟ್ಟಿದ್ದಾರೆ. ಚೌಕದೊಳಗೆ ಒಂದು ವೃತ್ತ ಇದೆ. ಆ ವೃತ್ತನ ಇವರು ಈ ರೀತಿಯಾಗಿ 4 ಶೇಪ್ಸ್ ಮಾಡಿದ್ದಾರೆ. 4 ಶೇಪ್ಸ್ ಒಳಗೆ ಈ ಕಡೆ ಬಂದ್ಬಿಟ್ಲೆ ಅದೇ ಟೈಪ್ ಇಲ್ಲಿ ಟಿಕ್ಕಿ ಕೊಟ್ಟಿದ್ದಾರೆ. ಟಿಕ್ಕಿ ಕೊಟ್ಟಿದ್ದಾರೆ ಈ ರೀತಿ. ಹಾಗಾದರೆ ಇದು ಲಾಜಿಕ್ ಅಂತಿಲ್ಲಿ ಇದನ್ನು ಗರಿ ಅಷ್ಟಿರಬೇಕು, ಇಲ್ಲಿ ಟಿಕ್ಕಿ ಕೊಡಬೇಕಂತ. ಹಾಗಾದರೆ ಇದು ಪ್ಲಸ್ ಸಿಂಬೋಲ್ ಆಗಿ ಇದೆ. ಈ ರೀತಿ ಇದೆ. ಈ ರೀತಿ ಅಂದರೆ ಯಾವ ರೀತಿಯಾಗಿ ಟಿಕ್ಕಿ ಬರುತ್ತೆ? ಈ ರೀತಿಯಾಗಿ ಬರುತ್ತೆ. ಈ ರೀತಿ ಇದರಲ್ಲಿದೆ, ಇದರಲ್ಲಿ ಇದು 2 ಟಿಕ್ಕಿ ಇದೆ, ಇದು ಈ ರೀತಿ ಇದೆ, ಇದು ಬರಲ್ಲ. ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತದೆ ಮಕ್ಕಳೇ. ಯಾವ ರೀತಿಯಾಗಿ ನೀವು ಲಾಜಿಕ್ ಸೆಟ್ ಮಾಡಿ ನೋಡ್ತೀರೋ ಅದೇ ರೀತಿಯಾಗಿ ನಿಮಗೆ ಇದು ಬಹಳ ಉಪಯುಕ್ತವಾಗಿರುವಂತಹದ್ದಿದು. ಇನ್ನು 3ನೇ ಕ್ವಶನ್ ನೋಡೋದಾದರೆ ನೋಡಿ, ಇಲ್ಲಿ 3ನೇ ಕ್ವಶನ್ ಏನಪ್ಪ ಅಂತಂದರೆ ಈ ಒಂದು ಬಾಣ ಸಿಂಬಲ್ ಈ ಕಡೆ ಹೋಗಿದೆ, ಹಿಂಗೋಗಿದೆ. ಅದಾಗಿಂದ ಈ ಕಡೆದ್ದು ಈ ರೀತಿ ಹೋಗಿದೆ. ಹಾಗೆ ಇಲ್ಲೊಂದು ಟಿಕ್ಕಿಯಿಂದ ಹಿಡಿದು ಈ ಕಡೆ ಬಾಣದ ಗುರುತೋಗಿದೆ, ಇಲ್ಲೊಂದು ಟಿಕ್ಕಿಯಿಂದ ಹಿಡಿದು ಈ ಕಡೆ ಬಾಣದ ಗುರುತೋಗಿದೆ. ಅದು ಯಾವ ರೀತಿ ಇದೆ ಅದೇ ಮೂಮೆಂಟ್ ಇರಬೇಕು. ಮತ್ತು ಇಲ್ಲಿ ಇಂಟು ಇಲ್ಲಿ ಬಾಗಿದೆ, ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇದೆ. ಇದನ್ನು ನೋಡೋಣ. ಈಗ ಲಾಜಿಕ್ಕನ್ನು ಇಲ್ಲಿ ಸೆಟ್ ಆಗುತ್ತಾ, ಈ ಕ್ವಶನ್ಗೆ ನಾವು ಆನ್ಸರ್ ಹುಡುಕ್ಬೋದಾ ಅಂತ ನೋಡೋಣ. ಅಂದರೆ ಇದನ್ನು ನಾವು ಹಿಂಗೆ ಇರಬೇಕು. ಇದು ಈ ರೀತಿ ಆದರೆ ಈ ಕಡೆ ಇದ್ದು ಬಾಣದ ಗುರುತು ಹೀಗೆ ಆಗುತ್ತೆ, ಇಲ್ಲಿ ಟಿಕ್ಕಿ ಇರುತ್ತೆ. ಮತ್ತು ಇಂಟು ಇದ್ದಿದ್ದು ಇಲ್ಲಿ ಡಿವೈಡೆಡ್ ಬೈ ಆಗುತ್ತೆ, ಪ್ಲಸ್ ಇದ್ದಿದ್ದು ಇಲ್ಲಿ ಮೈನಸ್ ಆಗುತ್ತೆ. ಆದರೆ ಆಪ್ಷನಲ್ಲಿ ಯಾವಿದೆ ಅದು ನೋಡೋಣ. ಯಾವ ರೀತಿಯಾಗಿ ಅಂತಂದರೆ ಇದು ಬರಲ್ಲ, ಇದು ಕೂಡ ಬರಲ್ಲ, ಇದು ಕೂಡ ಬರಲ್ಲ. ಹಾಗಾದರೆ ರೈಟ್ ಆನ್ಸರ್ ಈಸ್ ಸಿ ಅನ್ನೋದು ಇದೊಂದು ರೈಟ್ ಆನ್ಸರ್. 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದೆ. ಬೇಗ ಯಾವ ಮಕ್ಕಳು ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಬಹಳ ರೋಚಕವಾಗಿರುವಂಥದ್ದು ಅಂತ ಹೇಳ್ತಾ ಈ ಒಂದು 4ನೇ ಪ್ರಶ್ನೆಯನ್ನು ತೆಗಿತಿದ್ದೇನೆ. ಮತ್ತು ಅನೇಕ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿದ್ರೆ ಅವ್ರಿಗೆ ಭಾಳ ಹೆಲ್ಪ್ ಆಗುತ್ತೆ. ಈ ಒಂದು 4ನೇ ಕ್ವಶನನ್ನು ಕೂಡ ಇದೇ ರೀತಿಯಾಗಿ ಸುಲಭವಾಗಿ ಬಿಡಿಸುವ ವಿಧಾನ ನಾನು ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ 3 ಆಯಾಮ ಇದೆ, ಅದೇ ಇಲ್ಲಿ 4 ಇದೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಏನಪ್ಪ ಅಂದರೆ ಇದು ಟಾಪಿಕ್ ಏನಂತಂದ್ರೆ 3, 4
1 ಮತ್ತು 2 3 4 1 2 ಈ ರೀತಿಯಾಗಿ ಇರುವಂಥದ್ದು. ಇಲ್ಲಿ ನಾವೇನು ಮಾಡೋಂಗಿಲ್ಲ, 1 2 ಇಲ್ಲಿದ್ದ ಹಿಡಿದು ಇದಾಗುತ್ತೆ. ನೆಕ್ಸ್ಟ್ ಒಂದು ಇಲ್ಲಿ 2 3 ಹಂಗಾದ್ರೆ ಇಲ್ಲಿ 2 1 ಇದೆ ಅಂತಂದರೆ ನೆಕ್ಸ್ಟ್ ಇಲ್ಲಿ ನಾವು ಬರಿಬೇಕು, ನಾವೇನು ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿರಬೇಕು. ಇಲ್ಲಿ ಇವರು ಏನು ಮಾಡಿದ್ದಾರೆ, ಒಂದು ಹೆಚ್ಚಿಗೆ ಮಾಡಿದ್ದಾರೆ, ಇಲ್ಲಿ ಕೂಡ ಒಂದು ಹೆಚ್ಚಿಗೆ ಮಾಡಿದ್ದಾರೆ, 2ರಲ್ಲಿ ಇವರು ಕೂಡ ಒಂದು ಇದನ್ನು ಮಾಡಿದ್ದಾರೆ. ನೆಕ್ಸ್ಟ್ 1 2 ಅಂದರೆ ನೆಕ್ಸ್ಟ್ ನೀವು ಬರಬೇಕು ಚೌಕದವ್ರು ಬರಬೇಕು, ಮತ್ತು ಆಯ್ತಾ ಇದ್ದಿದ್ದು ಏನಾಗಬೇಕು, ಆಯ್ತಾ ಇದ್ದಿದ್ದು ಈ ರೀತಿಯಾಗಿ ಇರುವಂಥದ್ದು. ಇಲ್ಲಿ ನೋಡಿ ಹೆಂಗಂದರೆ ಇದು 1 ಇದ್ದಿದ್ದು ಇಲ್ಲಿ 2 ಆಯಿತು, 2 ಇದ್ದಿದ್ದು ಇಲ್ಲಿ 3 ಆಯಿತು, 2 ಇದ್ದಿದ್ದು ಇದು 3 ಆದರೆ 1 ಇದ್ದಿದ್ದು ಇಲ್ಲಿ 2 ಆಯಿತು. ಹಾಗಾಗಿ ಇದು ಕೂಡ ಅಲ್ಲ, ಇದು ಕೂಡ ಅಲ್ಲ, ಇದು ಕೂಡ ಅಲ್ಲ. ರೈಟ್ ಆನ್ಸರ್ ಈಸ್ ಡಿ. ಈ ಒಂದು ಉತ್ತರ ನೀವು ಹೊಡೆದರೆ ನಿಮಗೆ 5 ಮಾರ್ಕ್ಸ್ಗಳು ಕಿಶೆಯಲ್ಲಿ ಬಿದ್ದ ಹಾಗೇನೆ. ಓಕೆನಾ. 4 ಕ್ವಶನ್ಗಳನ್ನು ಇಂದು ನಿಮಗೆ ಬಹಳ ಮಹತ್ವಪೂರ್ಣವಾಗಿ ಹೇಳಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಅರ್ಥಪೂರ್ಣವಾಗಿ ಅರ್ಥವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅರ್ಥಪೂರ್ಣವಾಗಿ ಅರ್ಥವಾಗಿದೆ ಅಂತಂದರೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನೀಡಿ. ಈ ಒಂದು ಲೈಕ್ ಅನೇಕ ವಿಡಿಯೋಗಳಿಗೆ ಪ್ರೋತ್ಸಾಹದಾಯಕ ಇರುತ್ತೆ. ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಟಾಟಾ, ಬೈ ಬೈ, ಸಿ ಯು.